ಅಂಧಾಧುನ್ ದೃಶ್ಯದಂತಹ ಅದ್ಭುತ ಸಸ್ಪೆನ್ಸ್ ಮತ್ತು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಂದ ತುಂಬಿರುವ ಮೂವೀಸ್ಗಳನ್ನು ನೋಡಬೇಕೆಂದಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 2024ರ ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನು ತಗೊಂಡು ಬಂದಿದ್ದೇನೆ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಟಾಪ್ 5ನಲ್ಲಿ ಬರುತ್ತಿರುವ ಮೂವಿಯಲ್ಲಿ ಡಾರ್ಕ್ ಕಾಮಿಡಿಯನ್ನು ನೋಡಬಹುದಾಗಿದ್ದು, ಇದೊಂದು ಮರ್ಡರ್ ಮಿಸ್ಟರಿ ಮೂವಿ ಆಗಿದ್ದು, ಸಿನಿಮಾದ ಕಥೆಯಲ್ಲಿ ಹೊಸದೇನೂ ಇಲ್ಲ ಅಂದರೂ ದೆಹಲಿ ಕ್ಲಬ್ನಲ್ಲಿ ನಡೆಯುವ ಸರಳವಾದ ಕಥೆ ಇದಾಗಿದ್ದು, ಕ್ಲಬ್ಗೆ ಶ್ರೀಮಂತರು ಮಾತ್ರ ಹೋಗ್ತಿರ್ತಾರೆ. ಅದರ ನಂತರ ಫಿಟ್ನೆಸ್ ಕೋಚ್ನ ಕೊಲೆಯಾಗುತ್ತದೆ. ಇಬ್ಬರು ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕೊಲೆಯ ರಹಸ್ಯವನ್ನು ತಿಳಿಯಲು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾರೆ. ಮುಂದೆ ಏನಾಗುತ್ತದೆ ಎಂದು ಸಿನಿಮಾದಲ್ಲೇ ನೋಡಬೇಕು. 7.2 IMDb ರೇಟಿಂಗಲ್ಲಿ ಬರುತ್ತಿರುವ ಮರ್ಡರ್ ಮುಬಾರಕ್ ಮೂವಿ ಇದಾಗಿದ್ದು, ಪಂಕಜ್ ತ್ರಿಪಾಠಿ ಅವರ ಆ್ಯಕ್ಟಿಂಗ್ ತುಂಬ ಡೀಸೆಂಟ್ ಆಗಿದ್ದು, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ಮೂವಿ ಸಿಗುತ್ತದೆ. ನೀವೇನಾದರೂ ಒಂದು ಇಂಟ್ರೆಸ್ಟಿಂಗ್ ಸಸ್ಪೆನ್ಸ್ ಮೂವಿ ನೋಡಬೇಕೆಂದುಕೊಂಡಿದ್ದರೆ ಮಸ್ಟ್ ವಾಚ್ ಮೂವಿ ಇದಾಗಿದ್ದು, ಕಥೆಯಲ್ಲಿ ಒಬ್ಬ ಕೊಲೆಗಾರಂತೂ ಒಬ್ಬರ ನಂತರ ಒಬ್ಬರಂತೆ ಹಾಸ್ಪಿಟಲ್ನಲ್ಲಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಹ್ಯಾಪಿ ಬರ್ತ್ಡೇ ನೋಟ್ ಅಂಟಿಸ್ತಾ ಇರ್ತಾನೆ. ಈ ಸೈಕೋ ಯಾರು, ಹಾಸ್ಪಿಟಲ್ ಒಳಗಡೆ ಹೇಗೆ ಕೊಲೆ ಮಾಡ್ತಾನೆ, ಇಷ್ಟೆಲ್ಲ ಕೊಲೆಗಳನ್ನು ಮಾಡಿ ಏನು ಸಾಬೀತು ಮಾಡಬೇಕು ಅಂದುಕೊಂಡಿದ್ದಾನೆ. ಇದನ್ನು ಸಾಲ್ವ್ ಮಾಡಲು ಒಬ್ಬ ಪೊಲೀಸ್ ಆಫೀಸರ್ ತನ್ನ ಮಗಳು ಮತ್ತು ಹೆಂಡತಿಯನ್ನು ಕಳೆದುಕೊಂಡು ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಟಾಪ್ನಲ್ಲಿ ಬರುತ್ತಿರುವ ಅಬ್ರಹಾಂ ಓಸ್ಲರ್ IMDb 6.7 ರೇಟಿಂಗಲ್ಲಿ ಬರುತ್ತಿದ್ದು, ಸ್ಟಾರ್ಟಿಂಗಿಂದಲೂ ಎಂಗೇಜಿಂಗ್ ಆಗಿ ಇಡುತ್ತದೆ. ಸೈಕೋ ಕೊಲೆ ಮಾಡುವ ವಿಧಾನ, ಜೈರಾಮ್ನ ಇನ್ವೆಸ್ಟಿಗೇಷನ್, ಕಥೆಯಲ್ಲಿ ಬರುವ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ನೀವು ತುಂಬ ಎಂಜಾಯ್ ಮಾಡ್ತೀರಾ. ಈ ಮೂವಿ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಸಿಗುತ್ತದೆ. ಒಬ್ಬ ಜೀನಿಯಸ್ ಮ್ಯಾಥಮೆಟಿಷಿಯನ್ ಮತ್ತು ಪೊಲೀಸ್ ಆಫೀಸರ್ ಮತ್ತು ಒಬ್ಬಳು ಸಿಂಗಲ್ ಮದರ್ ಮೂವರನ್ನು ಕನೆಕ್ಟ್ ಮಾಡುವ ಈ ಸ್ಟೋರಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ. ಆದರೆ ಪೊಲೀಸರಿಗೆ ಅವನ ಬಾಡಿ ಸಿಕ್ಕಿರುವುದಿಲ್ಲ. ಪೊಲೀಸ್ ಆ ಕೊಲೆಗಾರನ್ನು ಕಂಡಿರ್ತಾರೆ. ಡೆಡ್ ಬಾಡಿನ ಪೊಲೀಸ್ ಆಫೀಸರ್ ಕಂಡುಹಿಡಿದು ಪೊಲೀಸ್ ಆಫೀಸರ್ ಈ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರೆ ಎನ್ನುವುದು ಸ್ಟೋರಿಯಾಗಿದ್ದು, ಟಾಪ್ 3ನಲ್ಲಿ ಬರುತ್ತಿರುವಂತಹ ಜಾನೆ ಜಾನ್ ಮೂವಿ ಇದಾಗಿದ್ದು, 7 IMDb ರೇಟಿಂಗಲ್ಲಿ ಬರುತ್ತಿದ್ದು, ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ ಪ್ಲೇ ಈ ಮೂವಿಯಲ್ಲಿ ನೋಡಬಹುದಾಗಿದ್ದು, ಕ್ಯಾಟ್ ಆ್ಯಂಡ್ ಮೌಸ್ನ ಸ್ಟೋರಿ ಇನ್ನು ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡಲು ಟ್ರೈ ಮಾಡುತ್ತೆ. ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ಮೂವಿ ನೋಡಬಹುದಾಗಿದೆ. ನಂಬರ್ 2ನಲ್ಲಿ ಬರುತ್ತಿರುವಂತಹ ಮೇರಿ ಕ್ರಿಸ್ಮಸ್ ಮೂವಿ ಸ್ಟೋರಿ ಸ್ಟಾರ್ಟಿಂಗ್ನಲ್ಲಿ ನಾರ್ಮಲ್ ಆಗಿದ್ದು, ನಂತರ ತನ್ನದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಪರಿಚಯವಿಲ್ಲದ ವ್ಯಕ್ತಿಗಳು ಒಂದು ಕಡೆ ಭೇಟಿಯಾಗ್ತಾರೆ. ನಂತರ ಅವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗುತ್ತೆ. ನಂತರ ಒಬ್ಬ ವ್ಯಕ್ತಿಯು ಕೊಲೆಯ ನಂತರ ಅವರ ಜೀವನವೇ ಬದಲಾಗಿ ಬಿಡುತ್ತದೆ. ಈ ಕತೆ ಎಲ್ಲಿಗೆ ಮುಗಿಯಲ್ಲ. ಮುಂದೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಬರುತ್ತಾ ಹೋಗುತ್ತವೆ. ಇವು ಮುಂದೆ ಏನಾಗುತ್ತಿದೆ ಅಂತ ಕನ್ಫ್ಯೂಸ್ ಮಾಡ್ತಾ ಹೋಗುತ್ತವೆ. 7.1 IMDb ರೇಟಿಂಗಲ್ಲಿ ಬರುತ್ತಿರುವಂತಹ ಮೇರಿ ಕ್ರಿಸ್ಮಸ್ ಮೂವಿ ಇದಾಗಿದ್ದು, ಇದರಲ್ಲಿ ವಿಜಯ್ ಸೇತುಪತಿ, ಕತ್ರಿನಾ ಕೈಫ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮೂವಿಯನ್ನು ಅಂಧಾಧುನ್ ಮೂವಿಯ ಡೈರೆಕ್ಷನ್ ಮಾಡಿದ್ದು, ಒಂದೊಳ್ಳೆ ಡೈರೆಕ್ಷನ್ ಅನ್ನು ಈ ಮೂವಿಯಲ್ಲಿ ನೋಡಬಹುದು. ಮೂವಿಯ ಫಸ್ಟ್ ಹಾಫ್ ಸ್ಲೋ ಆಗಿದ್ದು, ಸೆಕೆಂಡ್ ಹಾಫ್ನಲ್ಲಿ ನಿಮ್ಮ ರೋಮಗಳು ಎದ್ದೇಳುವಂತೆ ಮಾಡುತ್ತದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದಾಗಿದೆ. ಇವಾಗ ಮಾತಾಡೋಣ ಟಾಪ್ 1ನ ಮೂವಿಯ ಬಗ್ಗೆ. ಈ ಮೂವಿಯ ಒಂದೊಂದು ಸೆಕೆಂಡ್ ಕೂಡ ನಿಮ್ಮನ್ನು ಹೆದರಿಸುವಂತೆ ಇರುತ್ತೆ. ಕಥೆಯಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡದೆ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಕತೆ ಒಬ್ಬ ಮಾಂತ್ರಿಕಂದು ಇವನ ದೃಷ್ಟಿ ಒಂದು ಕುಟುಂಬದ ಮೇಲೆ ಬಿದ್ದು ಬಿಡುತ್ತದೆ. ಮಾಟಮಂತ್ರದ ಶಕ್ತಿಯಿಂದ ಆ ಮನೆಯ ಮಗಳನ್ನು ಅವನ ವಶಕ್ಕೆ ಮಾಡಿಕೊಂಡು ಬಿಡ್ತಾನೆ. ನಂತರ ಆ ಹುಡುಗಿ ಅವನ ಹೇಳಿದ ಹಾಗೆ ಕುಣಿಯತೊಡಗುತ್ತಾಳೆ. ಆ ಮಾಂತ್ರಿಕ ಈ ಫ್ಯಾಮಿಲಿಯಿಂದ ಏನು ಪಡೆಯಬೇಕೆಂದಿದ್ದಾನೆ, ಆ ಹುಡುಗಿಯ ಜೊತೆ ಏನೇನು ಮಾಡಬೇಕು ಅಂದುಕೊಂಡಿದ್ದಾನೆ, ಹೇಗೆ ಆ ಫ್ಯಾಮಿಲಿ ನಿಂದ ಬಚಾವಾಗುತ್ತಾರೆ ಅಂತ ಈ ಮೂವಿಯಲ್ಲಿ ನೋಡಬೇಕು. ಟಾಪ್ 1ನಲ್ಲಿ ಅಜಯ್ ದೇವಗನ್, ಆರ್ ಮಾಧವನ್, ಜ್ಯೋತಿಕಾ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಸೈತಾನ್ ಮೂವಿ. ಈ ಮೂವಿ ದೃಶ್ಯ ಮೂವಿಯ ತರಹ ಥ್ರಿಲ್ಲನ್ನು ನೀಡುತ್ತಿದ್ದು, ಒಬ್ಬ ತಂದೆ ತನ್ನ ಮಗಳಿಗಾಗಿ ಏನೇನು ಮಾಡ್ತಾನೆ ಅಂತ ನೋಡಿದ್ದೇವೆ. ಆದರೆ ಈ ಮೂವಿ ಡಿಫ್ರೆಂಟ್ ಆಗಿದ್ದು, ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಹಾಗೂ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ತುಂಬ ಯುನೀಕ್ ಆಗಿ ಬಂದಿದ್ದು, ಒಂದೊಳ್ಳೆ ರೋಮಾಂಚನಕಾರಿ ಥ್ರಿಲ್ ಮತ್ತು ಅನುಭವವನ್ನು ಕೊಡುತ್ತದೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.